ಎಲ್ಲಿ ಬೆಳೆದಿದ್ದಾನೆ ಸ್ವಾಮಿ ಎಂತ ಬಲಿಷ್ಠನೂ ಅಲ್ಲ. ಅವನೊಬ್ಬ ಧರ್ಮದಲ್ಲಿ ಲೋಕಾಯುಕ್ತನಾಗ್ಬೋದು, ಈ ದೇಶದ ಕಾನೂನು ಆಗ್ಬೋದು. ಎಡೆಮುರಿ ಲಂಚ ಕೊಟ್ಟು ಇವತ್ತು ಲೈಸೆನ್ಸ್ ತಗೊಂಡು ಒಂದು ಅಂಗಡಿ ಓಪನ್ ಮಾಡ್ಕೊತಾರೆ. ಏನಕ್ಕೆ? ದಳ್ಳಾಳಿ ಮಾಡೋದಿಕ್ಕೆ, ಲೂಟಿ ಮಾಡೋದಿಕ್ಕೆ, ಯಾವ್ದಾದ್ರು ಡೀಲ್ ಮಾಡೋದಿಕ್ಕೆ, ರಿಯಲ್ ಎಸ್ಟೇಟ್ ಮಾಡೋದಿಕ್ಕೆ, ಲಂಚ ತಗೊಳ್ಳೋದಿಕ್ಕೆ ಇವತ್ತು ಲೈಸೆನ್ಸ್ ಇರುವ ರೋಡಿಗಳು. ಇವತ್ತೆಲ್ಲಾ ಕಡೆ ಲೈಸೆನ್ಸ್. ನೀನ್ ಹೆಲ್ಮೆಟ್ ಹಾಕಿಲ್ವಾ ಅದಕ್ಕೆ ಲೈಸೆನ್ಸ್, ಅದಕ್ಕೆ ಲಂಚ. ನೀನ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದೀಯಾ ತಡೆ ನಿಲ್ಸಿ ಅದಕ್ಕೆ ಲಂಚ. ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ, ನಿನ್ ಕೇಸ್ ಹಾಕ್ಬೇಕಾ, ನೀನ್ ಕೇಸ್ ಕೊಡ್ಬೇಕು ಅಂದ್ರು ನೀನ್ ಲಂಚ ಕೊಡ್ಬೇಕು. ನಿಂದೇ ಕೇಸು, ನೀನೇ ಅನ್ಯಾಯ, ನಿನ್ಗೆ ಹೊಡೆದ್ಬಿಟ್ಟಿರ್ತಾರೆ ತಲೆಗೆ. ಆದ್ರೆ ನಿನ್ ಕೇಸ್ ತಗೊಳಕ್ಕೂ ಕೂಡ ಲಂಚ ತಗೊಳ್ತಾ ಇದ್ದಾರೆ. ಇಂಥ ದುಷ್ಟ ವ್ಯವಸ್ಥೆಯನ್ನ ಸಾಮಾನ್ಯ ಜನರೆಲ್ಲ ಆಯ್ಕೆ ಮಾಡಿ ಕೊಟ್ಟಿರುವಂತ ಇವತ್ತು ಮಂತ್ರಿಗಳಾಗಿರೋರು ಅಂತವರು, MLA ಆಗಿರೋರು, MP ಆಗಿರೋರು ಕಟ್ತಾ ಹೋಗ್ತಾ ಇದ್ದಾರೆ. ಇಂಥ ದುಷ್ಟ ವ್ಯವಸ್ಥೆ ಬೇಕಾ ನಮ್ಗೆ? ಇಂಥ ದುಷ್ಟ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಿಕ್ಕೆ ಯಾವ ಪಕ್ಷ ಇವತ್ತು ಬೀದಿಗಿಳಿದಿದೆ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಮಂತ್ರಿ DK ಶಿವಕುಮಾರ್ಗೆ ಹೇಳಿದಿಕ್ಕಾರ. ಮಂತ್ರಿ ಹತ್ರ ಫೋಟೋ ಕೊಟ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಅದನ್ನೇ ಒಂದು ಹೋರಾಟ ಅಂತ ಹೇಳಿ ಹಾಕೊಂಡ್ಬಿಡ್ತಾರೆ. ನಾವು ಹೋಗಿ ಬಂದ್ವಿ ಮುಖ್ಯಮಂತ್ರಿ ಜೊತೆ ಲವಿ ಡವಿ ಮಾಡೋರೆಲ್ಲ ಇದೇ ತರ ಕೆಲಸ ಮಾಡ್ತಾರೆ. ನಾವು ಮಾಡ್ಬೇಕಾಗಿದ್ಯಾ? ನಮ್ಗೇನ್ ಬೇಕಾಗಿಲ್ಲ. ನಾವು ಮುಖ್ಯಮಂತ್ರಿ ಕಚೇರಿ ಒಬ್ಬ ಕಾರ್ಕುನ ನಾವು ಯಾರು ಗೊತ್ತಿಲ್ಲ. ಹಂಗೆ ಮೇಡಮ್, ನಾವು ಯಾರು ಗೊತ್ತಿಲ್ಲ. ಏನಿದ್ದಾರೆ ಅವರಿಗೆ ಚಂದ ಕೊಡೋ ತನಕ ತನಿಖೆ ಮಾಡುತ್ತೆ. ಆಮೇಲೆ DK ಶಿವಕುಮಾರ್ ಮೇಲೆ ಮಾಡೋ ತನಿಖೆ ಎಲ್ಗೋಯ್ತು? CBI ಸ್ವತಂತ್ರನ? ಹಾಗಾಗಿ ಅಟ್ಲೀಸ್ಟ್ ಹೈಕೋರ್ಟ್ ನಿಗಾದಲ್ಲಿ CBI ತನಿಖೆ ಮಾಡ್ರಪ್ಪ, ಜನರ ವಿಶ್ವಾಸ ಗಳಿಸಿ. ನಾವು ಕೇಳ್ತಾ ಇದ್ದೀವಿ. 5 ಕೋಟಿ ಜನ ಮತ ಹಾಕಿ ಈ ರಾಜ್ಯದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನ ತಂದಿದ್ದಾರೆ. ಆ ಸರ್ಕಾರಕ್ಕೆ ಕೇಳೋದಕ್ಕೆ ಹೋಗೋದಕ್ಕೆ ನಮಗೆ ಪೊಲೀಸರು ಅಡ್ಡ ಹಾಕಿ ನಿಂತ್ಕೊಂಡಿದ್ದಾರೆ. ನಾವು ಘೋಷಣೆ ಕೂಗಲ್ಲ, ಧರಣಿ ಮಾಡೋದಿಲ್ಲ, ನಮ್ದೊಂದು ನಿಯೋಗ ಹೋಗುತ್ತೆ. ಮಿಕ್ಕವರು ಬೆಳಗಾವಿಯಿಂದ ಬಂದಿರೋರು ಕೈ ಎತ್ತೋಣ, ಬಿಜಾಪುರದಿಂದ ಬಂದಿರೋರು ಕೈ ಎತ್ತಿ, ಧಾರವಾಡದಿಂದ ಬಂದಿರೋರು ಕೈ ಎತ್ತಿ, ಬೀದರಿಂದ ಬಂದಿರೋರು ಕೈ ಎತ್ತಿ, ರಾಯಚೂರಿನ ಬಂದಿರೋರು ಕೈ ಎತ್ತಿ, ಹೊಸಪೇಟೆ, ವಿಜಯನಗರ, ಬಳ್ಳಾರಿಯಿಂದ ಬಂದಿರೋರು ಕೈ ಎತ್ತಿ, ಮೈಸೂರಿನ ಬಂದಿರೋರು ಕೈ ಎತ್ತಿ, ಬಂದಿರೋರು ಕೈ ಎತ್ತಿ. ಏನ್ ರಾಜ್ಯದ 31 ಜಿಲ್ಲೆಗಳಿಂದ ಇವತ್ತಿಲ್ಲಿ ಬಂದಿದೀವಿ ಅಲ್ವೇನಣ್ಣ? ಬೆಂಗಳೂರಲ್ಲಿರೋರಿಗೆ ಇತ್ತಲ ಗಿಡ ಮದ್ದಲ್ಲ ಅಂತ ವಿಧಾನಸೌಧ ಇವತ್ತಲ್ಲ ನಾಳೆ ನೋಡ್ಬೋದು ಅಂತಿರ್ತಾರೆ. ಹೊರಗಿಂದ ಬಂದಿರೋರು ವಿಧಾನಸೌಧದ ಮುಂದೆ, ಹೈಕೋರ್ಟ್ ಮುಂದೆ ಅದ್ಭುತವಾಗಿ ಒಂದು ಫೋಟೋ ತಗೊಂಡ್ರೆ ನಾಳೆ ನೀವು ಮಕ್ಕಳಿಗೆ ನೀವೆಲ್ಲ ಬಡವರು, ಬಹುತೇಕವಾಗಿ ರೈತರು, ಕಾರ್ಮಿಕರು ತಾನೇನಪ್ಪ. ನಾಳೆ ನಿಮ್ಮ ಮಕ್ಕಳಿಗೆ ಹೋಗಿ, ನಾನು ವಿಧಾನಸೌಧಕ್ಕೆ ಹೋಗಿದ್ದೆ, KRS ಪಕ್ಷ ಸೈನಿಕನಾಗಿ ಹೋಗಿದ್ದೆ, ವಿಧಾನಸೌಧದ ಮುಂದೆ ಹೋಗಿ ಫೋಟೋ ತಗೊಂಡಿದ್ದೆ, ನೋಡಪ್ಪ ಅಂತೇಳಿ ನಿಮ್ಮ ಅಪ್ಪನಿಗೋ, ನಿಮ್ಮ ಅಮ್ಮನಿಗೋ, ನಿಮ್ಮ ಮಕ್ಕಳಿಗೋ ತೋರಿಸಿದ್ರೆ ಅವ್ರ ಕಣ್ಣಲ್ಲಿ ಒಂದೇನಂತಾರಪ್ಪ ಅದನ್ನ, ಕಣ್ಣು ಹಾಗೆ ಅರಳಿ ಒಂದು ಖುಷಿ ಕಾಣಿಸ್ತಾ ಇಲ್ವೇನಪ್ಪ? ಅದನ್ನ ನಿರಾಕರಿಸೋದಿಕ್ಕೆ ಇವ್ರಿಗೆ ಯಾರಿಗಾದ್ರೂ ಹಕ್ಕಿದೆಯಾ? ಇಷ್ಟೇ ನಾವು ಕೇಳ್ತಿರೋದು. ಆದ್ರೆ ಪೊಲೀಸರು ನಾನು ಆಗ್ಲೇ ಹೇಳಿದೆ, ಮಹಾತ್ಮ ಗಾಂಧೀಜಿಯ ತತ್ವಾದರ್ಶದಲ್ಲಿ ನಂಬಿಕೆ ಇಟ್ಟು ಹೋರಾಟ ಮಾಡ್ತಿರೋರು ನಾವು. ಮಹಾತ್ಮ ಗಾಂಧೀಜಿ ಏನ್ ಹೇಳಿದ್ರು? ಅದು ಕಾನೂನು ಅಕ್ರಮವಾಗಿದ್ರೆ, ಅನೈತಿಕವಾಗಿದ್ರೆ, ಅಧರ್ಮವಾಗಿದ್ರೆ ಅಂತಹ ಕಾನೂನನ್ನ ನಾವು ಧಿಕ್ಕರಿಸಬೇಕು, ಕಾನೂನು ಭಂಗ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು ಅಲ್ಲೇನಪ್ಪ? ಇವತ್ತು ಇಂತಹ ಕಾನೂನು ನಿರ್ದೇಶನಗಳನ್ನ ಹೈಕೋರ್ಟ್ ಕೊಟ್ಟಿದೆ. ಪ್ರತಿಭಟನೆ ಮಾಡೋಂಗಿಲ್ಲ, ಧರಣಿ ಮಾಡೋಂಗಿಲ್ಲ. 30 ವರ್ಷಗಳಿಂದ ನಾನು ಇಲ್ಲಿ ಓದುವಾಗ KR ಸರ್ಕಲ್ ಅಲ್ಲಿ UVC ಮುಂದೆ ಅದು ಸುತ್ತಮುತ್ತ ಎಲ್ಲ KR ಸರ್ಕಲ್ ಅಲ್ಲಿ ಪೆಂಡಲ್ ಹಾಕೊಂಡು ಧರಣಿ ಮಾಡ್ತಾ ಇದ್ರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದ ಜನ. ಇವತ್ತು ವಿಧಾನಸೌಧದವ್ರಿಗೆ ಅದೇನು ಮುಟ್ಟಿದ್ರೆ ಸ್ವಲ್ಪ ದೂರ ಇರಬೇಕು, ಆಮೇಲೆ ಕೈ ಕುಲುಕ್ಬಿಟ್ರೆ ಪಕ್ಕದಲ್ಲಿರೋನು ಇದು ಕೊಡ್ತಾನೆ, ಸ್ಯಾನಿಟೈಸರ್. ಅಂತ ಜನ ನಮ್ಮ ಮುಖ್ಯಮಂತ್ರಿಗಳು, ಮಂತ್ರಿಗಳು ಕಣ್ರಪ್ಪ.
ಅವರಿಗೆ ಈ ಜನ KRS ಪಕ್ಷದವರಲ್ಲ, ಒಂದಷ್ಟು ಜನ ಗಂಡಸರಿಗೆ ಹೆಂಗಸರಿಗೆ ಕುಕ್ಕರು ತಗೊಂಡು ಜಾತಿ ನೋಡ್ಕೊಂಡು ಅವರ ಜಾತಿಯ ಪರಮಾತ್ಮನಿಗೆ ಅವನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಓಟ್ ಹಾಕಿ ಗೆಲ್ಲಿಸಿದ್ರೆ ಅವ್ರು ಏನ್ ಮಾಡ್ತಾರೆ, ಚಿಚ್ಚಿ ತೊಳೆದು ನಾಯಿ ಆಚೆಗಂತಾರೆ ಅಂತಿದಾರೋ ಇಲ್ವಾ? ವಿಧಾನಸೌಧ ಅವ್ರ ಅಪ್ಪನ ಮಾಡ್ಕೊಂಡಿದ್ದಾರೆ, ಲೋಕಾಯುಕ್ತ ಅವ್ರ ಅಪ್ಪನ ಮಾಡ್ಕೊಂಡಿದ್ದಾರೆ, ಕೋರ್ಟ್ ಅವ್ರ ಅಪ್ಪನ ಮಾಡ್ಕೊಂಡಿದ್ದಾರೆ. ದುಡ್ಡಿರೋ ಪರವಾಗಿ ಇವತ್ತು ಕೋರ್ಟ್ ಅಲ್ಲಿ ನ್ಯಾಯ ಎಲ್ಲ ಸಿಗುತ್ತೆ. ಅದು ನ್ಯಾಯ ತರ ಕೋರ್ಟ್ ಅಲ್ಲಿ ಅವ್ರ ಪರವಾಗಿ ಆದೇಶ ಬರ್ತಾ ಇದೆ. ನ್ಯಾಯ ಅನ್ಯಾಯ ಅನ್ನೋದು ಸಬ್ಜೆಕ್ಟಿವ್. ಆದ್ರೆ ಇವತ್ತು ತೀರ್ಪು ಅದೇ ತರ ಬರ್ತಿರೋದು. ಅವ್ನು ಯಾವನೋ ನಿಂಗಪ್ಪ ಅನ್ನೋನು ಒಬ್ಬ ಕಾನ್ಸ್ಟೇಬಲ್, ಪಾಪ ಇದ್ದಕ್ಕೆ ಯಾರೋ ಒಬ್ರು ಕಾನ್ಸ್ಟೇಬಲ್ ಆಗಿದ್ದವನು ಹಲ್ಕಾ ಕೆಲಸ ಮಾಡಿ ವಜಾ ಆಗಿ ಹೋಗಿದ್ದ. ಅವನು ಪೊಲೀಸ್ ಕಸ್ಟಡಿ, ಲೋಕಾಯುಕ್ತ ಕಸ್ಟಡಿಯಲ್ಲಿ ಇದ್ದಾಗ ಅವನ ಹೆಂಡತಿಗೆ ಹೈಕೋರ್ಟ್ ಅಲ್ಲಿ ಅವನ ಪರವಾಗಿ ಜಾಮೀನಿಗೆ ಹಾಕೊಳ್ಳುವಂತ, ತನಿಖೆಗೆ ಅಡ್ಡ ಮಾಡಿಸುವಂತಹ ದೊಡ್ಡ ದೊಡ್ಡ ಲಾಯರ್ಗಳು ಸಿಗ್ತಾರೆ. ಅವನ ಪರವಾಗಿ ನಿಮ್ಗಪ್ಪ ಅನ್ನುವಂತಹ ಒಬ್ಬ ದಗಲ್ಬಾಜಿ, ತಲೆ ಹಿಡುಕ, ಪಿಂಪು, ದೇಶದ್ರೋಹಿ, ಟ್ರೈಟರ್, ಟೆರರಿಸ್ಟ್ ಆದೇಶ ಬರುತ್ತೆ. ಅವನು ಶ್ರೀನಾಥ್ ಜೋಶಿ, ಇವರು ಪೊಲೀಸರು, ನಿನ್ ತಪ್ಪು, ಸುಮ್ಮನೆ ಇರು, ಮನೇಲೆ ಇರು, ನಾವು ಬಂದಂಗ್ ಬರ್ತೀವಿ, ಒಳಗಡೆ ನೋಡ್ದಂಗ್ ನೋಡ್ತೀವಿ, ನೀನ್ ಇಲ್ಲ ಅಂತ ವರದಿ ಬರಿತೀವಿ. ಅದೇ ತಾನೇನಪ್ಪ? ಅವನೊಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಜಯನಗರದ ನಾನು ಎಲೆಕ್ಷನ್ ನಿಂತಾಗ ಕಾಂಗ್ರೆಸ್ ಪಕ್ಷದವರು ಮನೆ ಒಳಗಡೆ ಇಟ್ಕೊಂಡು ಸೀರೆ ಹಂಚ್ತಾ ಇದ್ರು. ನಮ್ಗೆಲ್ಲ ಗೊತ್ತಾಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಇಲ್ಲಿ ಸೀರೆ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ತನಿಖೆ ಮಾಡ್ತೇವೆ. ಅವನೊಬ್ಬ ACP ಇದ್ದ, ಏನವನ ಹೆಸರು? ಮಂಜುನಾಥ್ ಶ್ರೀನಿವಾಸ, ಏನವನ ಹೆಸರು? ಶ್ರೀನಿವಾಸ ಕಳ್ಳ. ಅವನು ಹೊರಗಡೆ ಹೋದಂಗ್ ಹೋಗಿ ಹಿಂದ್ಗಡೆಯಿಂದ ಬಚಾವ್ ಮಾಡ್ಬಿಟ್ಟ. ಇಂಥವ್ರು ಪೊಲೀಸರು ಇವತ್ತು ಬೇಕಾದ್ರೆ ಎಲ್ಲಾದ್ರೂ ನಿಮ್ಮನ್ನ ಅಡ್ಡ ಹಾಕಿದ್ರೆ ಮಾಡಿದ್ರೆ ನಿಮ್ ಗಾಡಿನಲ್ಲಿ ಅವರೇ ಜೇಬಲ್ ಇರೋ ಗಾಂಜಾ ಇಟ್ಬಿಟ್ಟು ಇಲ್ಲಿ ಗಾಂಜಾ ಸಿಕ್ತೊಂಡ್ಬಿಡ್ತಾರೆ. ಅವನು ಶ್ರೀನಾಥ್ ಜೋಶಿ ಮನೆಗೆ ಹೋಗಿ ತನಿಖೆ ಮಾಡಿದ್ರು ಅನ್ನೋದಕ್ಕೆ ವಿಡಿಯೋ ಸಾಕ್ಷಿ ಏನಾದ್ರು ಇದೆಯಾ? ಅವನು ಮನೆಯಲ್ಲೇ ಇದ್ಕೊಂಡು ಕೋರ್ಟ್ ಅಲ್ಲಿ ಅವನ ಪರವಾಗಿ ಬಹಳ ಒಂದೊಂದು ಅಪಿಯರ್ಗೆ 1 ಲಕ್ಷ 2 ಲಕ್ಷ 5 ಲಕ್ಷ ಕೊಡೋ ತಗೊಳ್ಳೋ ಅಂತ ಲಾಯರ್ಗಳನ್ನ ಇಟ್ಕೊಂಡು ಅವನು ತನಿಖೆಗೆ ಅಡ್ಡ ತಡೆ ತಂದ್ಬಿಟ್ಟ. ಹೌದಾ ಇಲ್ವಾ? ಯಾರ ಪರವಾಗಿದೆ ನ್ಯಾಯಾಂಗ? ಕಾರ್ಯಾಂಗ ನಮ್ಮ ಪರವಾಗಿಲ್ಲ, ಶಾಸಕಾಂಗ ನಮ್ಮ ಪರವಾಗಿಲ್ಲ, ನ್ಯಾಯಾಂಗ ನಮ್ಮ ಪರವಾಗಿಲ್ಲ ಅಂದ್ರೆ ಜನರ ಪರವಾಗಿಲ್ಲ. ಏನ್ ಮಾಡ್ಬೇಕೀಗ? ನಾವು ನಮ್ಮ ಕಾಲಿಗೆ, ನಮ್ಗೆ ಯಾರು ಕಣ್ಣು ಬೀಳ್ತಾರೋ ಅವ್ರ ಕಾಲಿಗೆ ಬೀಳ್ಬೇಕು ಅಲ್ವೇನ್ರಪ್ಪ? ಪೊಲೀಸರು ನಮಗ್ ಕೊಟ್ಟಿರೋಷ್ಟು ಕಾಟನ ಕರ್ನಾಟಕದಲ್ಲಿ ಯಾವ ಪಕ್ಷದವ್ರಿಗೂ ಕೊಟ್ಟಿಲ್ಲ. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ JCB ಪಕ್ಷಗಳ ಲೋಕಲ್ ಪುಡಾರಿಗಳು, ಪಿಂಪ್ಗಳು, ತಲೆ ಹಿಡಿಕರು, ದಗಲ್ಬಾಜಿಗಳು, ದಲ್ಲಾಳಿಗಳು ಪೊಲೀಸರ ಜೊತೆ ಲವ್ ಯು ಮಾಡ್ತಿರ್ತಾರೆ ಅಲ್ವಾ? ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಪಾರ್ಟಿ ಮಾಡ್ತಾರೆ, ಬರ್ಡೇ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಯಾರು? JCB ಪಕ್ಷಗಳ ದಗಲ್ಬಾಜಿ ಪುಡಾರಿಗಳು. ಅವ್ರ ಜೊತೆಗೆ ಇವರು ಸಮವಾಗಿ ನಿಂತ್ಕೊಳ್ತಾರೆ. ಆದ್ರೆ ನಾವು ನ್ಯಾಯ ಕೇಳೋದಿಕ್ಕೆ ಯಾವತ್ತಾದ್ರೂ ಹೋದಾಗ ನ್ಯಾಯ ಕೊಟ್ಟಿದ್ದಾರೆ ಏನಪ್ಪ? ಒಂದು ಕೋಟೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಾವಿವತ್ತು ತೀರ್ಮಾನ ಮಾಡಿದ್ರೆ, ನಾನೀಗ ಹೇಳ್ತಾ ಇದ್ದೀನಿ, ಯಾವತ್ತಾದ್ರೂ ಸರಿ, ನಾವು ಇವತ್ತಲ್ಲ ನಾಳೆ ಲೋಕಾಯುಕ್ತಕ್ಕೇನು ವಿಧಾನಸೌಧಕ್ಕೆ ನುಗ್ತೀವಿ. ಪೊಲೀಸರು, ಯಾವ ಸೈನ್ಯವು ಜನಶಕ್ತಿಯನ್ನು ತಡೆಯೋದಿಕ್ಕಾಗೋದಿಲ್ಲ. ಇವತ್ತಲ್ಲ, ಯಾವ ನೀನ್ ಯಾಕೆ ಮಾತಾಡ್ಬೇಕು? ಅಧಿಕಾರ ಬಂದಾಗ ವಿಧಾನಸೌಧಕ್ಕೆ ಮಂತ್ರಿ ಆಗಿದ್ದಾಗ ಜನ ಆಕೆ ಮನೆಗೆ, ಪ್ರಧಾನಮಂತ್ರಿ ಮನೆಗೆ ನುಗ್ಗೋದಕ್ಕೆ ಹೋದಾಗ ಸೈನ್ಯ, ಪೊಲೀಸರಲ್ಲ ಸೈನ್ಯನೇ ಕೈ ಎತ್ಬಿಡ್ತು. ಅಮ್ಮ ಮೇಡಮ್, ಹಸೀನಾ ಮೇಡಮ್, ಅರ್ಧ ಗಂಟೆ ಸಮಯ ಅವ್ರನ್ನ ತಡೆಯೋದಿಕ್ಕೆ. ಅರ್ಧ ಗಂಟೆ ಆದ್ಮೇಲೆ ನಮ್ಮನ್ನ ಅವ್ರನ್ನ ನಿಲ್ಸಕ್ಕಾಗಲ್ಲ, ಜನ ಬರ್ತಾರೆ. ನಾವು ನಮ್ಮದೇ ಜನರ ಮೇಲೆ ಗುಂಡು ಹಾಕೋದಿಕ್ಕಾಗೋದಿಲ್ಲ. ಅರ್ಧ ಗಂಟೆ ನೀವು ಖಾಲಿ ಮಾಡ್ಬೇಕು ಅಂದ್ರು.